ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಮಾಡಿದ್ದೀವಿ. ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 12. ಈ ಹಿಂದೆ 11 ಭಾಗಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ಭಾಗಗಳ ಪ್ಲೇ ಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ತಾವು ನೋಡ್ಕೋಬೋದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪ್ರಶ್ನೆ ಬಂದು ಇಂದ ಪ್ರತ್ಯಯದಿಂದ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಅಕ್ಕಿಯಿಂದ ಮಾಡಿದ ಇಡ್ಲಿ, ಆಪ್ಷನ್ ಬಿ ಮನೆಯಿಂದ ತಂದ ತಿಂಡಿ, ಆಪ್ಷನ್ ಸಿ ಊರಿನಿಂದ ಉದುರಿದ ನೆಂಟ, ಆಪ್ಷನ್ ಡಿ ಮರದಿಂದ ಉದುರಿದ ಎಲೆ. ಗೆಳೆಯರೆ, ಇಂದ ರಾಮನಿಂದ, ಅಲ್ಲಿ ರಾಮನಲ್ಲಿ, ಇಂದ ಪ್ರತ್ಯಯದಿಂದ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಕಂಡು ಹಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಿದೆ, ಮನೆಯಿಂದ ತಂದ ತಿಂಡಿ ಅಂದರೆ ಮನೆಯಲ್ಲಿ ತಂದ ತಿಂಡಿ ಅರ್ಥ ಕೆಡತ್ತೆ. ಅದೇ ರೀತಿ ಊರಿನಿಂದ ಉದುರಿದ ನೆಂಟ, ನೆಂಟ ಊರಿನಿಂದ ಉದುರಿದ, ಸೊ ಊರಿನಲ್ಲಿ ಉದುರಿದ ನೆಂಟ ಅರ್ಥ ಕೆಡತ್ತೆ. ಬನ್ನಿ ಉತ್ತರವನ್ನು ನೋಡೋಣ. ಗೆಳೆಯರೆ, ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿಯಿಂದ ಮಾಡಿದ ಇಡ್ಲಿ. ಅಕ್ಕಿಯಿಂದ ಮಾಡಿದ ಇಡ್ಲಿಯನ್ನು ಅಕ್ಕಿಯಲ್ಲಿ ಮಾಡಿದ ಇಡ್ಲಿ, ಅಕ್ಕಿಯಲ್ಲಿ ಇಡ್ಲಿ ಮಾಡೋದು, ಅಕ್ಕಿಯಲ್ಲಿ ಮಾಡಿದ ಇಡ್ಲಿ, ಅಕ್ಕಿಯಿಂದ ಮಾಡಿದ, ಇಲ್ಲಿ ಎಲ್ಲೂ ಕೂಡ ಅರ್ಥ ಕೆಡಲ್ಲ, ಎರಡು ಒಂದೇ ಅರ್ಥ. ಸೊ ಆದ್ದರಿಂದ ಆಪ್ಷನ್ ಎ, ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿಯಿಂದ ಮಾಡಿದ ಇಡ್ಲಿ ಅಥವಾ ಅಕ್ಕಿಯಲ್ಲಿ ಮಾಡಿದ ಇಡ್ಲಿ. ಓಕೆ. ಪ್ರಶ್ನೆ 2, ಏಳನೆಯ ನರಕದ ಪುಳು ಎಂಬಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ದೀರ್ಘವಾಗಿದೆ. ಇದು ಡ್ಯಾಶ್ ಲಕ್ಷಣ. ಆಪ್ಷನ್ ಎ ಹಳಗನ್ನಡ, ಆಪ್ಷನ್ ಬಿ ಪೂರ್ವದ ಹಳಗನ್ನಡ, ಆಪ್ಷನ್ ಸಿ ನಡುಗನ್ನಡ, ಆಪ್ಷನ್ ಡಿ ಹೊಸಗನ್ನಡ. ಏನು ಹೇಳ್ತಾ ಇದ್ದಾರೆ, ಏಳನೆಯ ನರಕದ ಪುಳು ಎಂಬಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ದೀರ್ಘವಾಗಿದೆ. ಸೊ ಇದು ಯಾವ ಲಕ್ಷಣ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ವದ ಹಳಗನ್ನಡದ ಲಕ್ಷಣ. ಇದು ಏನು, ಏಳನೆಯ ನರಕದ ಪುಳು ಇದೆ, ಇಲ್ಲಿ ಷಷ್ಠಿ ಭಕ್ತಿ ಪ್ರತ್ಯಯ ದೀರ್ಘವಾಗಿದೆ, ಇದು ಪೂರ್ವದ ಹಳಗನ್ನಡದ ಲಕ್ಷಣ ಗೆಳೆಯರೆ. ಓಕೆ. ಪ್ರಶ್ನೆ 3, ಈ 4ರಲ್ಲಿ ತಪ್ಪಾಗಿರುವ ವಾಕ್ಯವನ್ನು ಗುರುತಿಸಿ. ಆಪ್ಷನ್ ಎ ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು, ಆಪ್ಷನ್ ಬಿ ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು, ಆಪ್ಷನ್ ಸಿ ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು, ಆಪ್ಷನ್ ಡಿ ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು. ಗೆಳೆಯರೆ, ಈ 4ರಲ್ಲಿ ತಪ್ಪಾಗಿದೆ, ತಪ್ಪಾಗಿರೋ ವಾಕ್ಯವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಡಿ ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು, ಇದು ತಪ್ಪಾಗಿದೆ ಗೆಳೆಯರೆ. ಓಕೆ, ಉಳಿದಿರೋ 3 ಸರಿಯಾಗಿದೆ. ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು, ರಾಮನು ಏನು ಮಾಡ್ದ, ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದ. ಬಿ ಏನಿದೆ, ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು, ಇದು ಕೂಡ ಸರಿಯಾಗಿದೆ, ಯಾಕಂದರೆ ಕಚ್ಚಿ ತಿಂದ ರಾಮ ಚಿಕ್ಕ ಹಣ್ಣನ್ನು. ಓಕೆ. ಸಿ ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು, ಇದು ಕೂಡ ಕರೆಕ್ಟ್ ಆಗಿದೆ. ಆದರೆ ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು, ಇದು ತಪ್ಪಾಗಿದೆ ಗೆಳೆಯರೆ. ಓಕೆ, ಈ ವಾಕ್ಯ ತಪ್ಪಾಗಿದೆ. ಪ್ರಶ್ನೆ 4, ವೀರನೊಬ್ಬನು ಯುದ್ಧದಲ್ಲಿ ಹೋರಾಡಿ ಜಯಶಾಲಿಯಾಗಿ ಬಂದಾಗ ರಾಜನೇ ಅವನ ರಕ್ತಸಿಕ್ತ ಖಡ್ಗವನ್ನು ತೊಳೆದು ಸನ್ಮಾನಿಸಿ ನೀಡುವ ದಾನವನ್ನು ಏನಂತ ಕರೀತಾರೆ ಅಂತ ಗೆಳೆಯರು. ಏನಿದೆ, ಹಿಂದಿನ ಕಾಲದಲ್ಲಿ ಸೈನಿಕರು ಅಥವಾ ಸೈನ್ಯದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ರು, ಅವರು ಅಥವಾ ಸೈನ್ಯಾಧಿಕಾರಿ, ಈ ರೀತಿ ಏನು ಒಬ್ಬ ಸೈನಿಕ ಇರ್ತಾನೆ, ಅವನು ಒಬ್ಬ ವೀರನಾಗಿ ಯುದ್ಧದಲ್ಲಿ ಹೋರಾಡಿ ಜಯಶಾಲಿಯಾಗಿ ಮರಳಿ ತಮ್ಮ ಅರಮನೆಗೆ ರಾಜನ ಮುಂದೆ ಬಂದಾಗ ರಾಜ ಏನು ಮಾಡ್ತಾನೆ, ಅವನ ರಕ್ತಸಿಕ್ತ ಖಡ್ಗವನ್ನು ಅವನೇ ತೊಳಿತಾನೆ. ರಾಜ ಅವನ ರಕ್ತಸಿಕ್ತ ಖಡ್ಗವನ್ನು ಅವನೇ ತೊಳೆದು ಆ ವೀರನನ್ನು ಸನ್ಮಾನಿಸಿ ಒಂದು ದಾನವನ್ನು ನೀಡ್ತಾನೆ. ಆ ದಾನ ಯಾವುದು, ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಲ್ಗಚ್ಚು, ಆಪ್ಷನ್ ಬಿ ಕಾಳ್ಗಿಚ್ಚು, ಆಪ್ಷನ್ ಸಿ ಬಾಳ್ಗಚ್ಚು, ಆಪ್ಷನ್ ಡಿ ಬೆಲ್ಲದಚ್ಚು. ಗೆಳೆಯರೆ, ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳಗಚ್ಚು. ವೀರನೊಬ್ಬ ಯುದ್ಧದಲ್ಲಿ ಹೋರಾಡಿ ಜಯಶಾಲಿಯಾಗಿ ಬಂದಾಗ ರಾಜನೇ ಅವನ ರಕ್ತಸಿಕ್ತ ಖಡ್ಗವನ್ನು ತೊಳೆದು ಸನ್ಮಾನಿಸಿ ನೀಡುವ ದಾನವನ್ನು ಬಾಳಗಚ್ಚು ಅಂತ ಕರೀತಾರೆ. ಓಕೆ. ಪ್ರಶ್ನೆ 5, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಯಾವ ತಾಲೂಕಿನಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹರಪನಹಳ್ಳಿ, ಆಪ್ಷನ್ ಬಿ ಕೊಪ್ಪಳ, ಆಪ್ಷನ್ ಸಿ ಹೊಸಪೇಟೆ, ಆಪ್ಷನ್ ಡಿ ಹೂವಿನ ಹಡಗಲಿ. ತಮಗೆಲ್ಲ ಗೊತ್ತಿರಬೇಕು, ಬಳ್ಳಾರಿ 2 ಜಿಲ್ಲೆಯಾಗಿದೆ, ಒಂದು ಬಳ್ಳಾರಿ, ಇನ್ನೊಂದು ವಿಜಯನಗರ. ಓಕೆ, ವಿಜಯನಗರ ಸಾಮ್ರಾಜ್ಯದ ಗುರುತಾಗಿ ಈಗ ವಿಜಯನಗರ ಒಂದು ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹೊಸದಾಗಿ ಗೆಳೆಯರೆ.
ಸೊ ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಪ್ಪಳ ಗೆಳೆಯರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಯಾವ ತಾಲೂಕಿನಲ್ಲಿದೆ? ಕೊಪ್ಪಳದಲ್ಲಿದೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಗೆಳೆಯರು, ತಪ್ಪಾಗಿದೆ ಇದು. ಕೊಪ್ಪಳ ಅಲ್ಲ, ಮೋಸ್ಟ್ಲಿ ಹೊಸಪೇಟೆ ಇದು. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಬಂದ್ಬಿಟ್ಟು ಹೊಸಪೇಟೆ ತಾಲೂಕಿನಲ್ಲಿದೆ, ಕೊಪ್ಪಳ ಅಲ್ಲ, ತಪ್ಪಾಗಿದೆ. ಓಕೆ ಗೆಳೆಯರ, ಪ್ರಶ್ನೆ 6 ಇದು. ಪ್ರಶ್ನೆ 6, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪಕ ಕುಲಪತಿ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಡಾಕ್ಟರ್ ಎಂ ಕಲಬುರ್ಗಿ, ಆಪ್ಷನ್ ಬಿ ಡಾಕ್ಟರ್ BM ವಿವೇಕ್ ರಾಯ್, ಆಪ್ಷನ್ ಸಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಡಿ ಡಾಕ್ಟರ್ ಮುರಿಗೆಪ್ಪ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾಗಿ ಇದ್ರು. ಓಕೆ ಗೆಳೆಯರೆ, ಪ್ರಶ್ನೆ 7, ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ನಿರ್ಮಿಸಿದ ಮೈಸೂರಿನ ಒಡೆಯರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನರಸರಾಜ್ ಒಡೆಯರ್, ಆಪ್ಷನ್ ಬಿ ಚಾಮರಾಜ್ ಒಡೆಯರ್, ಆಪ್ಷನ್ ಸಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್, ಆಪ್ಷನ್ ಡಿ ದೇವರಾಜ್ ಒಡೆಯರ್. ಚಾಮುಂಡೇಶ್ವರಿ, ನಮ್ಮ ಕರ್ನಾಟಕದ ತಾಯಿ ಚಾಮುಂಡೇಶ್ವರಿ ದೇವಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ನಿರ್ಮಿಸಿದ ಮೈಸೂರಿನ ಒಡೆಯರ್ ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಡಿ ದೇವರಾಜ್ ಒಡೆಯರ್ ಗೆಳೆಯರೆ. ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ನಿರ್ಮಿಸಿದ ಮೈಸೂರಿನ ಒಡೆಯರು ಯಾರಪ್ಪ ಅಂದರೆ ಅವರು ದೇವರಾಜ್ ಒಡೆಯರ್ ಅವರು. ಓಕೆ, ಪ್ರಶ್ನೆ 8, ಕನ್ನಡದ ದಿಗ್ವಾಚಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಯಗಣ, ಆಪ್ಷನ್ ಬಿ ಮೂಡಣ, ಆಪ್ಷನ್ ಸಿ ಗಡಣ, ಆಪ್ಷನ್ ಡಿ ನಗಣ. ಕನ್ನಡದ ದಿಗ್ವಾಚಿ ಅಂತ ಯಾವುದನ್ನ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಡಣ ಗೆಳೆಯರೆ. ಮೂಡಣ, ಪಡುವಣ, ಬಡಗಣ, ತೆಂಕಣ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಮೂಡಣ ಅಂದರೆ ಪೂರ್ವ ಗೆಳೆಯರು. ಓಕೆ, ಸೊ ಪೂರ್ವ ದಿಕ್ಕನ್ನ ಕನ್ನಡದ ದಿಗ್ವಾಚಿ ಅಂತ ಕರೀತಾರೆ. ಮೂಡಣ ದಿಕ್ಕನ್ನ ಕನ್ನಡದ ದಿಗ್ವಾಚಿ ಅಂತ ಕರೀತಾರೆ. ಪ್ರಶ್ನೆ 9, ದಿಕ್ತಟ ಎಂಬ ಸಂಸ್ಕೃತ ಶಬ್ದ ಕನ್ನಡ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತೆಂಕಣ, ಆಪ್ಷನ್ ಬಿ ನದಿ ದಡ, ಆಪ್ಷನ್ ಸಿ ದಿಕ್ಕುತಟ, ಆಪ್ಷನ್ ಡಿ ಕಟವಟ. ದಿಕ್ತಟ ಎಂಬ ಸಂಸ್ಕೃತ ಶಬ್ದ ಕನ್ನಡ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಸಿ ದಿಗುತಟ ಗೆಳೆಯರೆ. ದಿಕ್ತಟ ಎಂಬ ಸಂಸ್ಕೃತ ಶಬ್ದದ ಕನ್ನಡ ರೂಪ ದಿಗುತಟ. ಪ್ರಶ್ನೆ 10, ನೇಪಥ್ಯ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತೆರೆಯ ಹಿಂಭಾಗ, ಆಪ್ಷನ್ ಬಿ ಮಧ್ಯರಂಗ, ಆಪ್ಷನ್ ಸಿ ತೆರೆಯ ಮುಂಭಾಗ, ಆಪ್ಷನ್ ಡಿ ರಂಗಸ್ಥಳ. ನೇಪಥ್ಯಕ್ಕೆ ಸರಿದರು ಅಂತ ಹೇಳ್ತಾರೆ. ಕಾಲಕ್ರಮೇಣ ನೇಪಥ್ಯಕ್ಕೆ ಸರಿಯಿತು. ಕಾಲಕ್ರಮೇಣ ಆ ಒಂದು ಬುಡಕಟ್ಟು ಜನಾಂಗ ನೇಪಥ್ಯಕ್ಕೆ ಸರಿಯಿತು. ನೇಪಥ್ಯ ಅಂತಾರೆ. ನೇಪಥ್ಯಕ್ಕೆ ಸರಿಯಿತು ಅಂದ್ರೆ ಏನು? ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಎ ತೆರೆಯ ಹಿಂಭಾಗ ಗೆಳೆಯರೆ. ತೆರೆಮರೆಗೆ ಸರಿಯಿತು ಅಂತ ಅರ್ಥ. ತೆರೆ ಹಿಂಭಾಗ ಅಂದ್ರೆ ನೇಪಥ್ಯಕ್ಕೆ ಸರಿಯಿತು ಅಂದ್ರೆ ತೆರೆಮರೆಗೆ ಆ ಒಂದು ಬುಡಕಟ್ಟು ಜನಾಂಗ ಸರಿಯಿತು. ಓಕೆ, ಪ್ರಶ್ನೆ 11, ಸ್ವರಗಳ ಮುಂದೆ ಸ್ವರ ಬಂದರೂ ಸಂಧಿಯಾಗದಿರುವುದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪ್ರಕೃತಿ ಭಾವ, ಆಪ್ಷನ್ ಬಿ ಸಾರಾಂಶ ಭಾವ, ಆಪ್ಷನ್ ಸಿ ಲೋಭ ಭಾವ, ಆಪ್ಷನ್ ಡಿ ಸ್ವರ ಭಾವ. ಸ್ವರಗಳ ಮುಂದೆ ಸ್ವರ ಬಂದರೂ ಸಂಧಿಯಾಗದಿರುವುದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಕೃತಿ ಭಾವ ಬಂದ್ಬಿಟ್ಟು ಸ್ವರಗಳ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಆಗೋದಿಲ್ಲ ಗೆಳೆಯರೆ. ಓಕೆ, ಪ್ರಶ್ನೆ 12, ಚರಕ ಎಂಬ ಪದ ಚರಕವಾಗಿ ಪರಿವರ್ತನೆಗೊಂಡಿರುವುದು. ಆಪ್ಷನ್ ಎ ಬೆಂಗಾಲಿಯಿಂದ, ಆಪ್ಷನ್ ಬಿ ಹಿಂದಿಯಿಂದ, ಆಪ್ಷನ್ ಸಿ ಉರ್ದುವಿನಿಂದ, ಆಪ್ಷನ್ ಡಿ ಮರಾಠಿಯಿಂದ. ಚರಕ ಎಂಬ ಪದ ಚರಕವಾಗಿ ಪರಿವರ್ತನೆಗೊಂಡಿರುವುದು ಯಾವುದರಿಂದ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಡಿ ಮರಾಠಿಯಿಂದ ಗೆಳೆಯರೆ. ಚರಕ ಬಂದ್ಬಿಟ್ಟು ಮರಾಠಿ ವರ್ಡ್ ಇದು. ಸೊ ಮರಾಠಿ ಪದ ಚರಕವಾಗಿ ಪರಿವರ್ತನೆಗೊಂಡಿದೆ. ಪ್ರಶ್ನೆ 13, ಈ ಕೆಳಗಿನ ವಾಕ್ಯಗಳಲ್ಲಿ ಕಾಗುಣಿತದ ತಪ್ಪುಗಳಿಲ್ಲದ ವಾಕ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎ, ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು. ಬಿ, ನಕ್ಷತ್ರಿಕನು ಹರಿಶ್ಚಂದ್ರನನ್ನು ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು. ಸಿ, ನಕ್ಷತ್ರಿಕನು ಹರಿಶ್ಚಂದ್ರನೊಂದಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು. ಡಿ, ನಕ್ಷತ್ರಕನಿಗೆ ಹರಿಶ್ಚಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು. ಇವುಗಳಲ್ಲಿ ಕಾಗುಣಿತದ ತಪ್ಪುಗಳಿಲ್ಲದ ವಾಕ್ಯ ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಬಿ, ನಕ್ಷತ್ರಿಕನು ಹರಿಶ್ಚಂದ್ರನನ್ನು ಹೆಜ್ಜೆ ಹೆಜ್ಜೆಗೂ ಪೀಡಿಸುತ್ತಿದ್ದನು. ಈ ವಾಕ್ಯಗಳಲ್ಲಿ ಕಾಗುಣಿತದ ತಪ್ಪುಗಳಿಲ್ಲ ಗೆಳೆಯರೆ. ಓಕೆ, ಪ್ರಶ್ನೆ 14, ಕೃಷಿ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಚತಿಪಯ, ಆಪ್ಷನ್ ಬಿ ಮತಿಪಯ, ಆಪ್ಷನ್ ಸಿ ದತಿಪಯ, ಆಪ್ಷನ್ ಡಿ
ಕತಿಪಯ ಕೃಷಿ ಪದದ ಸಮಾನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಡಿ ಕತಿಪಯ ಗೆಳೆಯರೆ. ಕೃಷಿ ಪದದ ಸಮಾನಾರ್ಥಕ ಪದ ಕತಿಪಯ. ಪ್ರಶ್ನೆ 15 ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದ ಕೃತಿಯನ್ನ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಗೋವಿಂದ ಪೈಗಳ ಗಿಳಿವಿಂಡು, ಆಪ್ಷನ್ ಬಿ BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು, ಆಪ್ಷನ್ ಸಿ ಗೋಪಾಲಕೃಷ್ಣ ಅಡಿಗರ ಚಂಡೆ ಮದ್ದಳೆ, ಆಪ್ಷನ್ ಡಿ ಕುವೆಂಪುರವರ ಪಕ್ಷಿಕಾಶಿ. ಪ್ರಶ್ನೆ ಏನಪ್ಪಾ ಅಂದ್ರೆ ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದಂಥ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಬಿ BM ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತೆಗಳು ಗೆಳೆಯರೆ. BM ಶ್ರೀ ಅವರು ಇಂಗ್ಲಿಷಲ್ಲೂ ಕೂಡ ನಾವು ಗೀತೆಗಳನ್ನು ರಚನೆ ಮಾಡಬಹುದು. ನಮ್ಮ ಆಧುನಿಕ ಕನ್ನಡ ಕಾವ್ಯದಲ್ಲಿ BM ಶ್ರೀ ಅವರು ಇಂಗ್ಲಿಷ್ ಗೀತೆಗಳಲ್ಲೂ ಕೂಡ ಕೃತಿಗಳನ್ನು ಅಥವಾ ಕವನ ಸಂಕಲನಗಳನ್ನು ರಚನೆಯನ್ನು ಮಾಡಬಹುದು, ಗೀತೆಗಳನ್ನ ರಚನೆ ಮಾಡಬಹುದು ಅಂತ ಪ್ರೇರಣೆ ನೀಡಿದಂಥ ಕೃತಿ BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಗೆಳೆಯರೆ. BM ಶ್ರೀ ಅವರ ಕಾವ್ಯನಾಮ ಶ್ರೀ ಅಂತ. ಓಕೆ. ಪ್ರಶ್ನೆ 16 ಉಭಯ ಪದಗಳ ಅಥವಾ ಸರ್ವ ಪದಗಳ ಅರ್ಥ ಪ್ರಧಾನವಾದ ಸಮಾಸ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ದ್ವಂದ್ವ ಸಮಾಸ, ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ, ಆಪ್ಷನ್ ಸಿ ದ್ವಿಗು ಸಮಾಸ, ಆಪ್ಷನ್ ಡಿ ತತ್ಪುರುಷ ಸಮಾಸ. ಏನು ಹೇಳ್ತಾ ಇದ್ದಾರೆ, ಉಭಯ ಪದಗಳ ಅಥವಾ ಸರ್ವ ಪದಗಳ ಅರ್ಥ ಪ್ರಧಾನವಾದ ಸಮಾಸ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಎ ದ್ವಂದ್ವ ಸಮಾಸ ಗೆಳೆಯರೆ. ಉಭಯ ಪದಗಳು ಪೂರ್ವ ಪದ ಮತ್ತು ಉತ್ತರ ಪದಗಳು ಏನಿದೆ, ಉಭಯ ಪದಗಳು ಸರ್ವ ಪದಗಳ ಅಥವಾ ಪ್ರಧಾನವಾದ ಸಮಾಸ, ಅರ್ಥ ಪ್ರಧಾನವಾದ ಸಮಾಸ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದು ದ್ವಂದ್ವ ಸಮಾಸ. ಯಾಕಂದ್ರೆ ಇಲ್ಲಿ ಉದಾಹರಣೆನ ಕೊಟ್ಟಿದ್ದೀನಿ. ಹೊಲ ಪ್ಲಸ್ ಮನೆ, ಹೊಲ ಮನೆ ಇದೆ. ಕೆರೆ ಪ್ಲಸ್ ಕಟ್ಟೆ, ಕೆರೆ ಕಟ್ಟೆ ಇದೆ. ಇಲ್ಲಿ ಹೊಲ ಮನೆ, ಮನೆಗೆ ಹೊಲ ಇದೆ, ಹೊಲಕ್ಕೆ ಮನೆ ಇದೆ. ಸೊ ಹೊಲ ಮನೆ ಎರಡೂ ಕೂಡ ಪ್ರಧಾನವಾದ ಅರ್ಥವನ್ನು ನೀಡುವಂಥ ಶಬ್ದಗಳು. ಹೊಲ ಮನೆ ಇಲ್ಲಿ ಯಾವುದು ಪೂರ್ವ ಪದನೂ ಪ್ರಧಾನವಾಗಿಲ್ಲ, ಉತ್ತರ ಪದನೂ ಪ್ರಧಾನವಾಗಿ, ಎರಡೂ ಪದಗಳು ಸಮನಾಗಿ ಪ್ರಧಾನವಾಗಿದೆ. ಕೇವಲ ಪೂರ್ವ ಪದ ಒಂದೇ ಪ್ರಧಾನ ಆಗಿಲ್ಲ, ಉತ್ತರ ಪದ ಒಂದೇ ಪ್ರಧಾನವಾಗಿಲ್ಲ ಗೆಳೆಯರೆ. ಸೊ ಆದ್ರಿಂದ ಇದು ದ್ವಂದ್ವ ಸಮಾಸ. ಹೊಲ ಮನೆ, ಕೆರೆ ಕಟ್ಟೆ, ಕೆರೆ ಪ್ಲಸ್ ಕಟ್ಟೆ, ಕೆರೆ ಕಟ್ಟೆ ಎರಡೂ ಕೂಡ ಪ್ರಧಾನವಾಗಿದೆ. ಇಲ್ಲಿ ಹೊಲ ಮನೆ ಈ ಎರಡೂ ಶಬ್ದಗಳು ಕೂಡ ಪ್ರಧಾನವಾದ ಅರ್ಥವನ್ನು ಕೊಡುವಂಥ ಶಬ್ದಗಳು. ಆದ್ರಿಂದ ಉಭಯ ಪದಗಳ ಅಥವಾ ಸರ್ವ ಪದಗಳ ಅರ್ಥ ಪ್ರಧಾನವಾದ ಸಮಾಸನೇ ದ್ವಂದ್ವ ಸಮಾಸ. ಓಕೆ. ಪ್ರಶ್ನೆ 17 ನಾನು ಪೊರಕೆಯಿಂದ ಗುಡಿಸುತ್ತೇನೆ. ಈ ವಾಕ್ಯವನ್ನು ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ ಎಂದು ಬದಲಿಸಿದರೆ ಆಗ ನಡೆಯುವ ವಿಭಕ್ತಿ ಪಲ್ಲಟವೆಂದರೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪೊರಕೆಯಿಂದ, ರಾಮನಿಂದ ಗೆಳೆಯರೆ. ಪೊರಕೆಯಲ್ಲಿ, ರಾಮನಲ್ಲಿ, ಇಂದಿಂದ ಅಲ್ಲಿ. ಒಂದನೇ ಪ್ರಶ್ನೆ ನಾವು ಏನು ನೋಡಿದ್ವಿ ಅದೇ ಸೇಮ್ ಇದೆ. ಇಂದ ಅಲ್ಲಿ ಬದಲಾವಣೆ ಆದರೆ ಯಾವ ವಿಭಕ್ತಿ ಪಲ್ಲಟ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಚತುರ್ಥಿ ವಿಭಕ್ತಿಯಿಂದ ಷಷ್ಠಿ ವಿಭಕ್ತಿಯಾಗಿದೆ. ಆಪ್ಷನ್ ಬಿ ಪ್ರಥಮ ವಿಭಕ್ತಿ ಪ್ರತ್ಯಯದಿಂದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿದೆ. ಆಪ್ಷನ್ ಸಿ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿದೆ. ಆಪ್ಷನ್ ಡಿ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯಾಗಿದೆ. ನಾನು ಪೊರಕೆಯಿಂದ ಗೂಡಿಸುತ್ತೇನೆ, ಈ ವಾಕ್ಯವನ್ನು ನಾನು ಪೊರಕೆಯಲ್ಲಿ ಗೂಡಿಸುತ್ತೇನೆ ಎಂದು ಬದಲಾವಣೆಗೊಂಡ್ರೆ ಯಾವ ವಿಭಕ್ತಿ ಪಲ್ಲಟ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಡಿ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿ ಪಲ್ಲಟ ಆಗತ್ತೆ. ತೃತೀಯ ವಿಭಕ್ತಿ ಪದ ಇಂದ, ಸೊ ಅದು ಸಪ್ತಮಿಗೆ ಅಲ್ಲಿ, ಇಲ್ಲಿ ಗೆಳೆಯರೆ ಸಪ್ತಮಿ ವಿಭಕ್ತಿಯಾಗಿ ಬದಲಾವಣೆ ಆಗತ್ತೆ. ಓಕೆ, ವಿಭಕ್ತಿ ಪಲ್ಲಟ ಆಗತ್ತೆ. ಪ್ರಶ್ನೆ 18 ಈ ಕೆಳಗಿನ ಯಾವ ಗುಂಪಿನ ಪದಗಳು ಸಂಸ್ಕೃತ ಮೂಲದಿಂದ ಬಂದಿದ್ದಾಗಿರದೆ ಸಂಪೂರ್ಣ ಕನ್ನಡದವುಗಳಾಗಿವೆ. ಆಪ್ಷನ್ ಎ ಸೂಜಿ, ಚಕ್ಕುಲಿ, ದೋಣಿ, ಸಂತೆ. ಆಪ್ಷನ್ ಬಿ ಕಡಗ, ಮಜ್ಜನ, ಬತ್ತಿ, ಏಣಿ. ಆಪ್ಷನ್ ಸಿ ಸುಣ್ಣ, ಅಣ್ಣ, ಬೆತ್ತ, ಬಸವ. ಆಪ್ಷನ್ ಡಿ ಎಲೆ, ಒಳಗ, ಕತ್ತೆ, ಬದುಕು. ಏನು ಹೇಳ್ತಾ ಇದ್ದಾರೆ, ಈ ಕೆಳಕೊಟ್ಟಿರೋ ಗುಂಪುಗಳಲ್ಲಿ ಸಂಸ್ಕೃತ ಮೂಲದಿಂದ ಬಂದಿದ್ದಾಗಿರದೆ ಸಂಪೂರ್ಣ ಕನ್ನಡದ ಪದಗಳಾಗಿರಬೇಕು ಅಂತಹ ಗುಂಪು ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಡಿ ಗೆಳೆಯರೆ. ಎಲೆ, ಒಳಗ, ಕತ್ತೆ, ಬದುಕು ಈ 4 ಪದಗಳು ಕೂಡ ಸಂಪೂರ್ಣವಾಗಿ ಕನ್ನಡದವುಗಳಾಗಿವೆ. ಇಲ್ಲಿ ಸಂಸ್ಕೃತದಿಂದ ಬಂದಿರುವಂಥ ಪದಗಳು ಯಾವುದೂ ಇಲ್ಲ. ಓಕೆ. ಪ್ರಶ್ನೆ 19 ಆ ಕೀರ್ತಿ ಕಾಮಿನಿ ಕುಣಿವಳೈ ತ್ರೈಜಗದ ಜೀವಾರಂಗ ಮಧ್ಯದಲ್ಲಿ. ಇಲ್ಲಿ ಬಳಕೆಯಾಗಿರುವ ಅಲಂಕಾರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಉಪಮಾಲಂಕಾರ, ಆಪ್ಷನ್ ಬಿ ರೂಪಕ ಅಲಂಕಾರ, ಆಪ್ಷನ್ ಸಿ ದೀಪಕ ಅಲಂಕಾರ, ಆಪ್ಷನ್ ಡಿ ಪ್ರತಿಮಾಲಂಕಾರ. ಗೆಳೆಯರೆ ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಬಿ ರೂಪಕ ಅಲಂಕಾರ ಗೆಳೆಯರೆ.
ರೂಪಕ ಅಲಂಕಾರ. ಯಾಕಂದ್ರೆ ಯಾವ ರೀತಿ ಕುಣಿತಾಳೆ, ಆ ಕೀರ್ತಿ ಕಾಮಿನಿ ಕುಣಿವಳೈ, ತ್ರೈ ಜಗದ ಜಿವ್ವಾರಂಗ ಮತ್ತೆ ತ್ರೈ ಜಗದ, ಇಲ್ಲಿ ಅಲಂಕಾರ ರೂಪಕ ಅಲಂಕಾರ ಆಗತ್ತೆ ಗೆಳೆಯ. ಓಕೆ, ಇಲ್ಲಿ ಬಳಕೆಯಾಗಿರೋ ಅಲಂಕಾರ ರೂಪಕ ಅಲಂಕಾರ ಗೆಳೆಯರೆ. ಓಕೆ, ಪ್ರಶ್ನೆ 20 ಗೆಳೆಯರೆ, ಇವತ್ತಿನ ಈ ನಮ್ಮ ಕ್ಲಾಸಿನ ಕೊನೆಯ ಮತ್ತು ಅಂತಿಮ ಪ್ರಶ್ನೆ 20. ಸಾನೆಟ್ ಎಂಬುದು ಇಂಗ್ಲಿಷ್ ಕಾವ್ಯ ಪ್ರಕಾರ. ಅದು ಕನ್ನಡಕ್ಕೆ ವಿಶೇಷವಾಗಿ ಬಂದಿದೆ. ಇದರಲ್ಲಿ ಡ್ಯಾಶ್ ಸಾಲುಗಳಿರುತ್ತವೆ. ಆಪ್ಷನ್ ಎ 20, ಆಪ್ಷನ್ ಬಿ 14, ಆಪ್ಷನ್ ಸಿ 16, ಆಪ್ಷನ್ ಡಿ ಎಷ್ಟು ಬೇಕಾದರೂ ಇರಬಹುದು. ಗೆಳೆಯರೆ, ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಹಲವು ಬಾರಿ ಕೇಳಿದ್ದಾರೆ. ಸಾನೆಟ್ ಎಂಬುದು ಇಂಗ್ಲಿಷ್ ಕಾವ್ಯ ಪ್ರಕಾರ. ಈ ಸಾನೆಟ್ನಲ್ಲಿರುವಂಥ ಲೈನ್ಗಳೆಷ್ಟು, ಸಾಲುಗಳು ಎಷ್ಟಿರುತ್ತೆ ಸಾನೆಟ್ನಲ್ಲಿ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ, ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ 20 ಸರಿಯಾದ ಉತ್ತರ ಆಪ್ಷನ್ ಬಿ 14 ಸಾಲುಗಳಿರುತ್ತೆ ಗೆಳೆಯರೆ. ಸಾನೆಟ್ನಲ್ಲಿ 14 ಸಾಲುಗಳು ಇರುತ್ತದೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.